ಪಿಗ್ಮೆಂಟೇಷನ್ ವಾಸಿ ಆಗೋಕ್ಕೆ, ಸ್ಕಿನ್ ವೈಟ್ನಿಂಗ್ ಆಗೋಕ್ಕೆ ಜಾದು ಕೇವಲ 10 ನಿಮಿಷದಲ್ಲಿ ನಿಮಗೆ ಇವತ್ತಿನ ವೀಡಿಯೋಲಿ ರಿಸಲ್ಟ್ ತೋರಿಸ್ತೀನಿ. ಇದೊಂದು 8ರಿಂದ 10 ನಿಮಿಷ ಇದು ಸೆಮಿ ಡ್ರೈ ಆಗಲಿ, ಆಮೇಲೆ ನೀವೇ ನೋಡಿರಂತೆ ಜಾದು ಮಾಡೋ ಎಣ್ಣೆ ತಂದಿದ್ದೀನಿ ಪಿಗ್ಮೆಂಟೇಷನ್ಗೆ ರಾಮಬಾಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಾಳಿದ್ದೆಲ್ಲ ಕಾಯೋದೇ ಬೇಡ, 10 ನಿಮಿಷ ಆದಮೇಲೆ ಸ್ಕಿನ್ ವೈಟ್ನಿಂಗ್ ತೋರಿಸ್ತೀನಿ ನಿಮ್ಗೆ ಇವತ್ತಿನ ವೀಡಿಯೋ. ಓಕೆನಾ? ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಪಿಗ್ಮೆಂಟೇಷನ್ನು ತರಾವರಿ ರೀತಿಯಲ್ಲಿ ವಾಸಿ ಆಗ್ತಿದೆ ಕೆಲವ್ರಿಗೆ. ಅಂದರೆ ಪಾಲಕ್ ಸೊಪ್ಪಿಂದ ಇರ್ಬೋದು, ನಾನು ಮಾಡಿದ ಆ್ಯಂಟಿ ಆಕ್ಸಿಡೆಂಟು, ನಲಪ ಮರಾಡಿಯಿಂದ ಇರ್ಬೋದು, ತುಳಸಿಯಿಂದ ಇರ್ಬೋದು, ಆಲಮು ಮತ್ತು ಆಲೂಗೆಡ್ಡೆ ರಸದಿಂದ ಇರ್ಬೋದು, ಮತ್ತು ಇದೊಂದು ಮಾಡಿದ್ದಲ್ಲ ಮುಲತ್ತಿ, ಅದು ಮತ್ತು ಮೊಸರಿಂದ ಇರ್ಬೋದು. ಬಟ್ ಇದೆಲ್ಲ ಬಿಟ್ಟು ಇದಿಷ್ಟು ಆಗಲ್ಲ ಅಂತ ನನಗೆ ಯಾರೂ ಕಮೆಂಟ್ ಹಾಕಿಲ್ಲ ಇದುವರೆಗೂ. ಇದರಲ್ಲಿ ಒಂದಲ್ಲ ಒಂದು ಆಗಿದೆ ಪಾಸಿಟಿವ್. ಓಕೆ, ಅದಕ್ಕೆ 44 ಜನದ್ದು ಪಾಸಿಟಿವ್ ರಿಸಲ್ಟ್ ಕೊಟ್ಟಿದ್ದೀನಿ. ಇಷ್ಟು ಆಗಲ್ಲ ಹೇಮಾ ನನಗೆ ಅಂತ ಹೇಳೋರು ಯಾರಾದರೂ ಇದ್ದರೆ, ನನಗೆ ಇದುವರೆಗೂ ಕಮೆಂಟ್ ಬಂದಿಲ್ಲ. ಅವ್ರಿಗೆ ನಾನು ರೆಕಮೆಂಡ್ ಮಾಡೋದು ಎಸ್ ಟಿ ಮದ್ದು ಕಡಿ. ಓಕೆ, ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಫಸ್ಟ್ ನಲಪ ಮರಾಡಿ, ಮುಲತ್ತಿ, ಆಮೇಲೆ ಎಸ್ ಟಿ ಮದ್ದು ಕಡಿ ಬರುತ್ತೆ. ಅದು ಸೂಟ್ ಆಗಲ್ಲ, ಎಲ್ಲ ಸ್ಕಿನ್ಗೂ ಎಲ್ಲ ಸೂಟ್ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ ಅಲ್ವಾ. ಸೊ ಯಾರ್ಯಾರಿಗೆ ಅಷ್ಟು ಆಗಲಿಲ್ಲ ಅನ್ನೋರು ಇದಕ್ಕೆ ಬನ್ನಿ, ಎಸ್ ಟಿ ಮದ್ದು ಕಡಿಗೆ ಬನ್ನಿ. ಓಕೆ, ಎಸ್ ಟಿ ಮದ್ದು ಕಡಿನೂ ಅಷ್ಟೇ, ಇದು ಪ್ಯಾಚ್ ಟೆಸ್ಟ್ ಮಾಡಬೇಕು ಆ್ಯಸ್ ಲೈಕ್ ನಲಪ ಮರಾಡಿ. ಇದು ಕೋಟಕಲ್ ಆಯುರ್ವೇದಿಕ್ ಶಾಪ್. ಓಕೆ, ಒಂದು ಪ್ಯಾಕ್ ಮಾಡಿದ್ದೀನಿ, ಅದನ್ನು ಒಂದು ಸಲ ನೋಡ್ಕೊಂಬಂದ್ಬಿಡಿ. ನಮ್ಮ ಬ್ರ್ಯಾಂಡ್ದೇ ಆಗಿರಬೇಕು, ಐದರ್ ವನಶ್ರೀ ಆರ್ ನಿರ್ಮಲ್. ಓಕೆ, ಒಂದು ಸಲ ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್. ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ ಕಸ್ತೂರಿ ಅರಿಶಿನ ಹಾಕ್ತಾಯಿದ್ದೀನಿ, ವನಶ್ರೀ ಆರ್ ನಿರ್ಮಲ್ ಬ್ರ್ಯಾಂಡ್. ಆಯಿತಾ? ಸೊ ಇದು ಸ್ಟೆಪ್ ನಂಬರ್ 2 ನಾನು ಮಾಡ್ತಾ ಇರೋದು. ಮತ್ತು ಅದಕ್ಕೆ ಒಂದು 1/4 ಚಮಚದಿಂದ ಅರ್ಧ ಚಮಚ ಗಟ್ಟಿ ಕೆನೆ ಹಾಕ್ತಾಯಿದ್ದೀನಿ. ಮೊಸರಲ್ಲ, ಗಟ್ಟಿ ಕೆನೆ. ಓಕೆ, ಮತ್ತು ಒಂದು 1/4 ಚಮಚದಷ್ಟು ಮೊಸರು, ಗಟ್ಟಿ ಕೆನೆ ಮೊಸರು, ಹಾಲಲ್ಲ ಕೆನೆ, ಕ್ರೀಮ್ ಅದೇನು ಬರುತ್ತೋ ಅದು. ಮತ್ತು 1 or 2 ಡ್ರಾಪ್ಸ್ ಜೇನುತುಪ್ಪ. ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೇನು ಸೋಪಿಸಬಾರ್ದು, ಹಾಲು ಹಾಕೋಂಗಿಲ್ಲ, ಹಸಿ ಹಾಲಾಗಲಿ ಕಾಯಿಸಿರೋ ಹಾಲು. ನಾನು ಕ್ರೀಮ್ ಯೂಸ್ ಮಾಡಿರೋದು ಕಾಯಿಸಿರೋ ಹಾಲಿಂದ ಬರೋ ಕ್ರೀಮು. ಓಕೆ ನೋಡಿ, 1 or 2 ಡ್ರಾಪ್ಸ್ ಯಾವುದಾದ್ರೂ ಜೇನುತುಪ್ಪ, ನೀವು ಯಾವ್ದು ಬಳಸ್ತಿರೋದು ಇಷ್ಟೇ. ಇದು ಪ್ರತಿದಿನ ಮಾಡ್ಕೊಂಡು ಬರಬೇಕು. ಒಂದೇ ದಿನದಲ್ಲಿ ನಿಮಗೆ ಚೇಂಜ್ ಸ್ಟಾರ್ಟ್ ಆಗುತ್ತೆ. ಇದು ತಿಕ್ಕು ಪೇಸ್ಟ್, ಸಾಲಿಲ್ಲ ಅಂತ ನೀವು ಮೊಸರು ಹಾಕ್ಕೊಳ್ಬೋದು, ಬಟ್ ಸಾಕು. ಓಕೆ, ಇದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ರೆಡಿ ಆಯಿತು. 5 ನಿಮಿಷದ ಕೆಲಸ ಇದು, 5 ನಿಮಿಷ. ಬೇಕಿದ್ರೆ ಆಲಮ್ ಹಾಕ್ಕೊಳ್ಳಿ, ಬಟ್ ಟ್ರೆಡಿಷ್ನಲ್ ಮೇಲೆ ಆಲಮ್ ಹಾಕಲ್ಲ, ಸ್ಫಟಿಕ ಪುಡಿ ಹಾಕಲ್ಲ. ಓಕೆ, ಇದು ರೆಡಿ ಆಯಿತು ನೋಡಿ, ಈ ಕನ್ಸಿಸ್ಟೆನ್ಸಿ. ನೆಕ್ಸ್ಟು ಇದು ಎಸ್ ಟಿ ಮದ್ದು ಕಡಿ ಕೆರಾಟಿ ತೈಲ. ಇವಾಗ ಇದು ಬಿಸಿಯಾಗಿ ಹೋಗಿದೆ ಚಳಿಗೆ, ಯಾವುದೇ ಕಾರಣಕ್ಕೂ ಇದನ್ನು ಹೀಟ್ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಹಿಂಗಂದರೆ ಬಂದ್ಬಿಡುತ್ತೆ ಅದು. ಓಕೆ, ಇದು ರಾಮಬಾಣ. ಆಯಿತಾ? ಬನ್ನಿ ಇವತ್ತಿನ ವೀಡಿಯೋ ಒಂದು ಸಲ ನೋಡ್ಕೊಂಬಿಡಿ. ನೋಡಿದ್ರಲ್ಲ, ಈಗ ಇದು ಗಟ್ಟಿಯಾಗಿದೆ ಈ ವೆದರ್ಗೆ. ಸೊ ಏನು ಮಾಡ್ತೀರಾ, ಬಿಸಿ ಮಾಡೋಕ್ಕಂತೂ ಹೋಗಬೇಡಿ. ಆಯಿತಾ? ಯಾವ್ದಾದ್ರು ಒಂದು ಶಾಖದ ಪಕ್ಕ ಇಡ್ಬೋದು, ಒಂದು ಬಿಸಿ ಪಾತ್ರೆ ಪಕ್ಕ ಇಡ್ಬೋದು, ನಾಟ್ ಡೈರೆಕ್ಟ್ ಬಿಸಿ. ಆಯಿತಾ? ಡಬಲ್ ಬಾಯ್ಲಿಂಗು ಇಲ್ಲ, ಯಾಕೆಂದರೆ ಇದು ಒಂದು ಟೆಂಪ್ರೇಚರಲ್ಲಿ ಕಾಯಿಸಿರ್ತಾರೆ. ಏನಿಲ್ಲ ನೋಡಿ, ಕೈ ಹಾಕ್ಕೊಂಡ್ರೆ ಎಷ್ಟು ಗಟ್ಟಿ ಇದೆ, ಕೈ ಹಾಕಿ ಹಿಂಗಂದರೆ ಅದು ಲಿಕ್ವಿಡ್ ಆಗೋಯ್ತು 2 ಸೆಕೆಂಡ್. ಸೊ ಇದು ಪ್ಯಾಚ್ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಸುಮಾರು ಜನ ಹೊಸಬ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಆಮೇಲೆ ನನಗೆ ಕೆಲವರು ಇದು ಇನ್ಸ್ಟಾಗ್ರಾಮ್ದು ಇದು ಕೇಳ್ತಿದ್ದಾರೆ. ಈಗ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಇಟ್ಸ್ ಓನ್ಲಿ ಫಾರ್ ಬಿಸ್ನೆಸ್ ಪರ್ಪಸ್. ಓಕೆ, ಪರ್ಸ್ನಲ್ ದಯವಿಟ್ಟು ಯಾರು ಏನೂ ಇದು ಮಾಡೋಕ್ಕೆ ಹೋಗ್ಬೇಡಿ ಅಲ್ಲಿ, ಯಾಕೆಂದರೆ ಸೋಷಿಯಲ್ ಮೀಡಿಯಾ ಬೇಡ. ಇನಿ ಬಿಸ್ನೆಸ್. ಸುಮಾರು ಜನ ನಮ್ಮ ಇವ್ರನ್ನ ಕೇಳ್ತಿದ್ದಾರೆ, ಆಯುರ್ವೇದ ಅವ್ರನ್ನ, ಹೇಮಾ ನಾಗರಾಜ್ ನಂಬರ್ ಕೊಡಿ ಅಂತ. ಆಯುರ್ವೇದ ಅವ್ರು ಕೊಡಲ್ಲ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಆಮೇಲೆ ಈಗಲೇ ಹೇಳ್ಬಿಡ್ತೀನಿ, ಅದು ಜಿನೈನ್ ಆಗಿರಬೇಕು, ನಮಗೆ ಎಟ್ಕ ರೀತಿಲಿರಬೇಕು. ನೀವು ಯಾವುದೇ ಬಿಸ್ನೆಸ್ ಆಫರ್ ನಾನು ಕೊಡಬೇಕಾದ್ರೆ. ಆಯಿತಾ? ಯಾಕಂದರೆ ಸುಮಾರು ಜನ ಕೇಳ್ತಿದ್ದಾರಂತೆ. ಸೊ ಅದಕ್ಕೆ ನಾನು ಜಸ್ಟ್ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದು. ಆಯಿತಾ? ಹೇಮಾ ನಾಗರಾಜ್ ಅಂತಿದೆ, ನನ್ನ ಡಿ ಪಿ ಇದೆ ನೋಡಿ. ಓಕೆ, ಇಟ್ಸ್ ಪ್ಯೂರ್ಲಿ ಬಿಸ್ನೆಸ್. ಆಯಿತಾ ಫ್ರೆಂಡ್ಸ್? ಬೇಜಾರಾಗಬೇಡಿ. ಎನಿಥಿಂಗ್ ನೀವು ಇಲ್ಲಿ ಮಾತಾಡ್ಬೋದು, ಯೂಟ್ಯೂಬಲ್ಲಿ ನನ್ನ ಹತ್ರ ಮಾತಾಡ್ಬೋದು, ನನ್ನ ಇಮೇಲ್ ID ಇದೆ, ಮಾತಾಡ್ಬೋದು. ಎನಿಥಿಂಗ್ ರಿಲೇಟೆಡ್ ಟು ಪಿಗ್ಮೆಂಟೇಷನ್. ಇನ್ಸ್ಟಾಗ್ರಾಮ್ ಇಸ್ ಬಿಸ್ನೆಸ್. ಆಯಿತಾ? ಏನಾದ್ರು ಬಿಸ್ನೆಸ್ ಕ್ವೀರೀಸು ಸುಮಾರು ಜನ ಕೇಳ್ತಿದ್ರು ಅಂತ ಹೇಳಿದ್ರು ಅವರು. ಸೊ ಅದಕ್ಕೋಸ್ಕರ ಕ್ರಿಯೇಟ್ ಮಾಡಿದೆ ನಾನು. ನಿಮ್ದು ಏನಾದ್ರು ಬಿಸ್ನೆಸ್ದು ಪ್ರಮೋಷನ್ ಮಾಡಬೇಕು ಅಂತಿದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಕಾಂಟ್ಯಾಕ್ಟ್ ಮಾಡಿ.
ಹಿಮಾ ನಾಗರಾಜ್ ಅಂತಲೇ ಇದೆ ನೋಡಿ, ಹಿಮಾ ನಾಗರಾಜ್ ಬ್ಲಾಗ್ಸ್ ಅಂತಿದೆ. ಓಕೆ, ಸೊ 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋಣ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಿದೆ, ಯಾವಾಗಲೂ ಅಷ್ಟೇ ನಾವು ಮಸಾಜ್ ಮಾಡಬೇಕಾದ್ರೆ ನೋಡಿ ಹಿಂಗಿರ್ಬೇಕು ನಮ್ಮ ಮಸಾಜ್. ನೀವು ಕೆಲವ್ರಿಗೆ ಏನು ಗೊತ್ತಾ, ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ಎಲ್ಲ ಊದ್ಕೊಂಡಿರುತ್ತೆ ಅಲ್ವಾ, ಬಿಕಾಸ್ ಇದಕ್ಕೋಸ್ಕರನೇ. ಅಂದರೆ ನಾನು ಹೇಳ್ತೀನಿ ಅಂತ, ಯಾವಾಗಲೂ ಅಷ್ಟೇ ನಾವೇನಾದ್ರು ಕ್ರೀಮ್ ಹಾಕ್ಬೇಕಾದ್ರೆ ನಾವೇನು ಮಾಡ್ತೀವಿ, ಹಿಂಗೆ ಹಂಗಲ್ಲ. ನೀವು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡ್ರು ಅಷ್ಟೇ, ಇನ್ನೊಂದು ನನ್ನ ಸನ್ಸ್ಕ್ರೀನ್ ನಾನು ಏನೇ ಹೇಳ್ತೀನಿ ಅದು ಹಾಕ್ಕೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ. ನಾವು ಅಪ್ಲಿಫ್ಟಿಂಗ್ ದ ಸ್ಕಿನ್ ಮಾಡ್ತಾಯಿದ್ದೀವಿ ನೋಡಿ, ಈ ಥರ. ಓಕೆ, ಈ ಥರ ಆಯಿತಾ. ಒಂದು 2 ನಿಮಿಷ ಮಸಾಜ್ ಮಾಡ್ತೀನಿ, ಮಸಾಜ್ ಮಾಡಿ ಪ್ಯಾಕ್ ಹಾಕ್ಕೊಳ್ತೀನಿ. ಫಸ್ಟು ನಲಪಮ, ಸೆಕೆಂಡು ಎಸ್ ಟಿ ಮಧುಕಡಿ. ಇದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ನೋಡಿ. ಇಲ್ಲಿ ನಾನು ಬಳಸಿರೋದು ನಿರ್ಮಲ್ ಎಟ್ಟಾಗಿ ನನಗೆ 1.5 ವರ್ಷದಿಂದ ಸೂಟ್ ಆಗಿದೆ. ಎಸ್ ಟಿ ಮಧು 9, ನಮ್ಮ ಆಯುರ್ವೇದ ಅವ್ರದ್ದು ಕಸ್ತೂರಿ ಅರಿಶಿನ 8-9 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಮನಶ್ರೀ ಅವ್ರ ಬ್ರ್ಯಾಂಡ್. ಸೊ ನೀವು ಅಡುಗೆ ಮನೆ ಅರಿಶಿನ ಹಾಕ್ಕೊಂಡ್ರೆ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಮುಖ ಸ್ಟ್ರೈನ್ ಆಗುತ್ತೆ. ಸ್ವಲ್ಪ ಹಾಕ್ಕೊಳ್ತೀನಿ ಹಣೆಗೆ. ಓಕೆ, ಇದು ಹಾಕ್ಕೊಂಡು 1 ದಿನದಲ್ಲೇ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ, 1 ದಿನದಲ್ಲಿ. ಓಕೆ, ಜೆಂಟ್ಸ್ ಯೂಸ್ ಮಾಡ್ಬೋದು, ಬಟ್ ಅವ್ರಿಗೆ ಡಿಫ್ರೆಂಟ್ ಅರಿಶಿನ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಗಂಡಸರಿಗೆ ಅಂತಲೇ ಬೇರೆ ಅರಿಶಿನ ಇದೆ ಆಯಿತಾ. ಅರಿಶಿನದಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇದೆ. ಇದಕ್ಕೆ ನಾನು ಬಳಸಿರೋದು ಮೊಸರು, ಕೆನೆ, ಜೇನುತುಪ್ಪ. ಹಾಲಲ್ಲ, ಹಾಲಿನ ಕೆನೆ, ಹಾಲು ಕಾಯಿಸಿದ ಮೇಲೆ ಸಿಗುತ್ತಲ್ಲ ಅದು. ಓಕೆ, ಒಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನಾದ್ರು ಡೌಟ್ಸು ತಿಳಿಸಿದರೆ ಲೆಟ್ ಮೀ ನೋ. ಓಕೆ, ಎನಿಥಿಂಗ್ ರಿಲೇಟೆಡ್ ಟು ಬಿಸ್ನೆಸ್ ನನಗೆ ಇನ್ಸ್ಟಾಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ಫ್ರೀ ಪ್ರಮೋಷನ್ ಮಾಡಿಕೊಡ್ತೀನಿ. ಫಸ್ಟ್ ಪ್ರಾಡಕ್ಟ್ನ ನೋಡ್ತೀನಿ. ಓಕೆ, ಅವ್ರು ಯಾರೋ ಕೇಳ್ತಾ ಇದ್ರಂತೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ನಾನು ₹1 ಚಾರ್ಜ್ ಮಾಡಲ್ಲ. ಅದು ಎಂಥವರೇ ಆಗಿರಲಿ, ಅವರು ಕೋಟಿಗಿದ್ರು ಅಷ್ಟೇ, ಅವರು ₹1000 ಅಷ್ಟೇ ಅವ್ರ ಬಿಸ್ನೆಸ್ಸು. ನಾನು ಯಾರಿಗೂ ₹1 ತೊಗೊಂಡು ಏನೂ ಚಾರ್ಜ್ ಮಾಡಲ್ಲ. ಇಟ್ ವಿಲ್ ಬಿ ಫ್ರೀ ಆಫ್ ಕಾಸ್ಟ್. ಬಟ್ ಎಲ್ಲರಿಗೂ ಅದು ಯೂಸ್ ಆಗಬೇಕು, ನಂಬರ್ 1, ಮತ್ತು ಬೆನಿಫಿಷಿಯಲ್ ಆಗಬೇಕು ಆಯಿತಾ. ಇವಾಗ ಒಬ್ಬ ಮಿಡಿಲ್ ಕ್ಲಾಸ್ ಅವರು ಅದನ್ನು ತೊಗೊಳ್ಳೋ ಶಕ್ತಿ ಇರಬೇಕು. ಆ ಥರ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇದನ್ನು ಒಂದೇ ದಿನದಲ್ಲಿ, ಇವಾಗ ನಾನು ಅಪ್ಲೈ ಮಾಡ್ತಿದ್ದೀನಲ್ಲ, ಇಮ್ಮಿಡಿಯೇಟ್ ರಿಸಲ್ಟ್ ತೋರಿಸ್ತೀನಿ. ಸಾಯಂಕಾಲ ತೋರಿಸ್ತೀನಿ, ನಾಳೆ ತೋರಿಸ್ತೀನಿ, ಅದ್ರಿಗೆ ಏನೂ ಸೀನಿಲ್ಲ. ಇಮ್ಮಿಡಿಯೇಟ್ ರಿಸಲ್ಟ್ ತೋರಿಸ್ತೀನಿ, ಅಂಥ ಜಾದು ಇದು. 8 ನಿಮಿಷ ಆಗಿದೆ ನೋಡಿ, ಇಮ್ಮಿಡಿಯೇಟಾಗಿ ಕ್ಲಾರಿಟಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ನೋಡಿದ್ರಾ ಕ್ಲಾರಿಟಿ? ಸೊ ನೀವು ಕಾಯೋದೇ ಬೇಡ, ಸಾಯಂಕಾಲ ಕಾಯಿರಿ, ನಾಳೆ ಕಾಯಿರಿ. ಮಿರಾಕಲ್ ಅಂದರೆ ಇದು. ನಾ ಹೇಳಿದ ಬ್ರ್ಯಾಂಡೇ ತೊಗೊಳ್ಬೇಕು. ನೀವು ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ನಂಗೆ ನಿಜವಾಗ್ಲೂ ರಿಸಲ್ಟ್ ಗೊತ್ತಿಲ್ಲ. ವಿತ್ ಗ್ಲೋ. ಓಕೆ, ನಾನು ಫೇಸ್ ವಾಶ್ ಮಾಡಲ್ಲ, ನೀಟಾಗಿ ಕಾಟನಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಹೇಳೋದು ಒಂದೇ ಒಂದು, ಆಯುರ್ವೇದ ಏನಂದರೆ 2 ವಿಷಯ, ಸೆಲೆಕ್ಷನ್ ಆಫ್ ಪ್ರಾಡಕ್ಟ್, ಪ್ಯಾಚ್ ಟೆಸ್ಟ್ ಆಯಿತಾ. ಇವಾಗ ನಾನು ಇದೇ ಮೆಥಡ್ನ ನಾನು ಇದು ಹಾಕಿ ಮಾಡಿದರೆ, ಹೆಸರು ಕಾಳು, ವಾಟ್ ವುಡ್ ಬಿ ದ ರಿಸಲ್ಟ್, ನೀವೇ ಯೋಚನೆ ಮಾಡಿ. ಓಕೆನಾ. ಸೊ ಅಂಥದ್ರಲ್ಲಿ ನಮ್ಮ ಆಯುರ್ವೇದ ಗಿಡಮೂಲಿಕೆಗಳಿಂದ ಮಾಡಿರೋದು. ಸೈಡ್ ಎಫೆಕ್ಟ್ ಅನ್ನೋದು ನಿಮಗೆ ಅಪ್ಲೈ ಮಾಡಿದಾಗೇ ಗೊತ್ತಾಗೋದು, ಅಂದರೆ ಎಸ್ಪೆಷಲಿ ಪ್ಯಾಚ್ ಟೆಸ್ಟ್ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, ಹಾಕಿ 2-3 ದಿನ ಆದಮೇಲೆ ಗೊತ್ತಾಗಲ್ಲ. ಆ ಥರ ಎಲ್ಲ ಇಲ್ಲ ಆಯಿತಾ. ನೋಡಿ, ನನ್ನ ಮುಖ ಎಲ್ಲಾದರೂ ಎಲ್ಲೋ ಆಯಿತಾ, ನೀವೇ ನೋಡಿ, ನಿಮ್ಮೆದುರಿಗೆ ಪ್ಯಾಕ್ನ ರಿಮೂವ್ ಮಾಡ್ತಾಯಿದ್ದೀನಿ. ನಾನು ಆಲಮ್ ಹಾಕಿಲ್ಲ ಅಂದರೂ ನನ್ನ ಮುಖದಲ್ಲಿ ಗ್ಲೋ ಇದೆ. ಸೊ ಕ್ವಾಂಟಿಟಿ ಇಷ್ಟು ನಾನು ಹೇಳಿರ್ತೀನಿ, 1/4 ಚಮಚ ಅಂತ. ನೀವು 1 ಚಮಚ ಹಾಕೊಂಡಾಗ ಎಲ್ಲೋ ಆಗುತ್ತೆ. ಮತ್ತು ನಾನು ಹೇಳಿರ್ತೀನಿ ಮನಶ್ರೀ ಆರ್ ನಿರ್ಮಲ್ ಆಯಿತಾ. ಯಾವಾಗಲೂ ಗೋ ಫಾರ್ ದ ಸ್ಮಾಲರ್ ಕ್ವಾಂಟಿಟಿ. ನೆಕ್ಸ್ಟ್ ಡೇ ಇದು ಕಂಟಿನ್ಯೂಸ್ ಆಗಿ ಮಾಡಿ 7 ದಿನ ವಿತ್ ಪ್ಯಾಚ್ ಟೆಸ್ಟ್. ಓಕೆ ನೋಡಿ, ಕಾಟನ್ ಅರಿಶಿನ ಆಯಿತು ಹೊರತು ನನ್ನ ಮುಖ ಅರಿಶಿನ ಆಗಿಲ್ಲ. ಅದೇ ನೀವು ಅಡುಗೆ ಮನೆ ಅರಿಶಿನ ಹಾಕ್ಕೊಂಡಿದ್ರೆ ಆಲೂಗೆಡ್ಡೆ ಪಲ್ಯ ಕಲರ್ ಚೇಂಜ್ ಆಗುತ್ತಲ್ಲ, ಹಂಗೆ ಕಲರ್ ಚೇಂಜ್ ಆಗುತ್ತೆ ಮುಖ.
ಆಮೇಲೆ ಇಟ್ಸ್ ನಾಟ್ ಬೆನಿಫಿಷಿಯಲ್. ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದ ಹೊಳಪು ಕಾಂತಿ ಏನೂ ಕೊಡಲ್ಲ ಅಡುಗೆ ಮನೆ ಅರಿಶಿನ. ಅದಕ್ಕೆ ಹೇಳಿದ್ದು ಅರಿಶಿನದಲ್ಲೂ ವೆರೈಟಿ ಇದೆ. ಓಕೆ, ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ. ಓಕೆ, ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ನನ್ನ ಚಾನಲ್ಗೆ ಹೊಸಬ್ರು ಯಾರಾದರೂ ಬಂದಿದ್ದರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಜೋಬಿಂದ ₹1 ಕಟ್ ಮಾಡಲ್ಲ ಯೂಟ್ಯೂಬು. ಅಬ್ಸಲ್ಯೂಟ್ಲಿ ಫ್ರೀ. ಪಬ್ಲಿಕ್ ಅವ್ರಿಗೆಲ್ಲ ಫ್ರೀ ಯೂಟ್ಯೂಬು, ಆಯಿತಾ? ನಿಮ್ಗೆ ₹1 ಖರ್ಚಲ್ಲ. ಆರಾಮಾಗಿ ಕುತ್ಕೊಂಡು ನೀವು ಸ್ಕ್ರೋಲ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಅಕಸ್ಮಾತ್ ನನ್ನ ಕಂಟೆಂಟ್, ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ಹೈಪ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ. ಹೊಸಬ್ರು ಯಾರಾದರೂ ನೋಡ್ತೀರಿ ಗೊತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬರಲ್ಲ. ಹತ್ರದಿಂದ ಝೂಮ್ ಮಾಡಿದ್ದೀನಿ, ಎಲ್ಲೂ ಯೆಲ್ಲೋ ಕಲರ್ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬರಲ್ಲ. ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಇಟ್ಸ್ ಓನ್ಲಿ ಫಾರ್ ಬಿಸ್ನೆಸ್ ಪರ್ಪಸ್. ಓಕೆ, ನನಗೆ ಇದನ್ನು ಹುಡುಕ್ತಿದ್ದೀನಿ. ಯಾರಾದರೂ ಏನಂತೀವಿ ಕಣ್ಕಪ್ಪು, ಅದು ಆರ್ಗ್ಯಾನಿಕ್ ಏನಾದ್ರು ನಿಮ್ಗೆ ಗೊತ್ತಿದ್ರೆ, ನಿಮ್ಮ ಫ್ಯಾಮ್ಲೀಲಿ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಮೆಸೇಜ್ ಮಾಡಿ. ಆರ್ಗ್ಯಾನಿಕ್ ಕಣ್ಕಪ್ಪು ಬೇಕು ನನಗೆ. ಹುಡುಕ್ತಾ ಇದ್ದೀನಿ ನಾನು ತುಂಬ ದಿನದಿಂದ. ಸಿಕ್ಕಿದ್ರೆ ನನಗೆ ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಹಾಕಿ. ಓಕೆ, ಕೆಮಿಕಲ್ದಲ್ಲ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ? ಹೋಗ್ಬರಲ್ಲ.